ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಂಗೆ ಮಾತಾಡೋಕ್ಕೆ ಕೂಡ ಆಯ್ತಲ್ಲ. ಇವಾಗ ಟೈಮ್ ಎಷ್ಟು ಗೊತ್ತಾ? 3:30. ಬೇಗನೆ ಇದ್ದೆ ಬಿಕಾಸ್ ಸ್ವಲ್ಪ ಕೆಲಸಗಳಿದೆ, ಮನೆ ಕ್ಲೀನಿಂಗ್ ಇದೆ. ಇವತ್ತು ಮನೇಲಿ ಸ್ವಲ್ಪ ಪೂಜೆ ಇದೆ, ಹಾಗಾಗಿ ಸ್ವಲ್ಪ ಬೇಗ ಇದ್ದೆ. ನನ್ನ ವಾಯ್ಸ್ ಬೇರೆ ಥರ ಕೇಳ್ತಾ ಇರ್ಬೋದು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಕೂಡ ಸೂಪರಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ. ಫೇಸ್ ವಾಶ್ ಮಾಡೋಣ ಅಂದ್ಬಿಟ್ಟೆ ಬಂದೆ. ಕಂಡುಬಿಟ್ಟಿದ ತಕ್ಷಣ ವ್ಲಾಗ್ನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು. ನನ್ನ ಮಗ ಇನ್ನೂ ಮಲಗಿದ್ದ. ಇನ್ನೂ ಅಂದರೆ ಅವಾಗ ಅಷ್ಟು ಬೇಗ ಅವನು ಎದ್ದು ಏನು ತಾನೇ ಮಾಡ್ತಾನೆ. ಮೊದಲೆಲ್ಲ ನಾನು ಎದ್ರೆ ಎದ್ಬಿಡ್ತಿದ್ದ, ಇವಾಗ ಪರವಾಗಿಲ್ಲ ಮಲ್ಕತಾನೆ. ಇದು ಮತ್ತೆ ತಿನ್ನಡಿ, ಯಾಕೆ ಹೊಡಿಬೇಕಾ? ಟೈಮ್ ಎಷ್ಟಾಗಲಿ 8:45. ಬೇಗ ಬೇಗ ಖುಷಿ ಬಿಡು, ನಾನು ಮುಚ್ಚಳ ಹಾಕ್ತೀನಿ. ಹೋಗಿ ತಿನ್ನೋಗಿ ನೀನು, ಹೋಗು. ಸ್ಪೂನಲ್ಲಿ ತಿನ್ನಿ ಅಲ್ಲಿ, ಆಯ್ತಾ? ಈ ಬಾಕ್ಸ್ ಏನು? ಈ ಬಾಕ್ಸು ಯಾರು ಬಿಚ್ಚದು? ಮತ್ತೆ ಆಗಲ್ಲ ಅಂದೆ. ಮಾಮ್ ಬಿಚ್ಚುತ್ತಾರಾ? ಸರಿ, ಬೇಗ ತಿನ್ನಿ. ಇದು ಏನು ಹೇಳ್ತಾ ಇದ್ದೀನಿ ನಾನು? ಬೇಗ ಅಂತ ಬಿಡು, ಬಟ್ಟೆ ಬಿಡು ಬೇಗ. ಬೇಳೆ ಸಾರು ಮಾಡೋಣ ಅಂತ ಮಕ್ಕಳು ಉಪ್ಪಿಟ್ಟು ಮಾಡಿಕೊಟ್ಟೆ ಸ್ಕೂಲ್ಗೆ. ಬಿಕಾಸ್ ನಾವು ಸೂತ್ಕ ಇರೋದ್ರಿಂದ ಮನೇಲಿ ನಮ್ಮ ಅಣ್ಣ ತಮ್ಮದಿರಲ್ಲಿ ಒಬ್ಬರು ತೀರೋಗಿದ್ರು. ಹಾಗಾಗಿ ಸೂತ್ಕ ಇರೋದ್ರಿಂದ ಅನ್ನ ಸಾಂಬಾರನ್ನೇ ಎಡೆಗಿಡೋಣ ಅಂತ ಅಂದ್ಬಿಟ್ಟು, ಉಪ್ಪಿಟ್ಟೆಲ್ಲ ಬೇಡ ಅನ್ನ ಸಾಂಬಾರು ಇಡೋಣ ಅಂದ್ಬಿಟ್ಟು ಅನ್ನ ಸಾಂಬಾರು ಎಕ್ಸ್ಟ್ರಾ ಮಾಡ್ತಾಯಿದ್ದೀನಿ. ಇಲ್ಲಿಟ್ಟಿದ್ದೀನಿ. ಓಕೆ ಗೈಸ, ಇಲ್ಲ ಅಂದರೂ 11 ದಿನದಿಂದ ಪೂಜೆ ಮಾಡಿರಲಿಲ್ಲ. ನಿಜವಾಗ ಅವತ್ತು ಪೂಜೆ ಮಾಡ್ಬೇಕಾದ್ರೆ ಏನೋ ಒಂಥರ ಏನೋ ಒಂದು ಬಿಟ್ಟೋಗಿತ್ತು ಅಂತ ಅನ್ನಿಸ್ತಿತ್ತು. ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ನಿಜ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. 11 ದಿನ ನಾವು ಸೂತ್ಕ ಇರೋದ್ರಿಂದ ಪೂಜೆ ಮಾಡಿರಲಿಲ್ಲ. ಬಟ್ ಇವಾಗ ದೇವ್ರ ಹತ್ರ ಎಡೆ ಎಲ್ಲ ಇಟ್ಟು ಅವತ್ತಿಂದ ಏನಿಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಬಟ್ ಯಾರು ತೀರ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲರೂ ಅಲ್ವಾ, ಹತ್ರದ ಸಂಬಂಧಿಕರು ಅಂದರೆ ಅಣ್ಣ ತಮ್ಮದಿರು ಯಾರಾದರೂ ತೀರ್ಕೊಂಡ್ರೆ 11 ದಿನ ಯಾವುದೇ ಥರ ಪೂಜೆ ಆಗಲಿ ದೇವಸ್ಥಾನಕ್ಕೆ ಹೋಗೋದು ಮಾಡಲ್ಲ. ಮತ್ತು ದೇವ್ರ ಹತ್ರ ಇಟ್ಟಿದ್ನಲ್ವ ಪ್ರಸಾದ, ಅದನ್ನೇ ತೊಗೊಂಡು ನಾನೇ ಊಟ ಮಾಡಿದೆ. ನನಗೆ ಅವಾಗಿಂದನೂ ಅಷ್ಟೇ ಬಾಳೆದೆಲೆ ಊಟ ಅಂದರೆ ನಂಗೆ ಸಕ್ಕತ್ ಇಷ್ಟ. ನಂಗೆ ಫಂಕ್ಷನ್ಗೆ ಹೋದ್ರು ಅಷ್ಟೇ ಮಾಮೂಲಿ ಎಲೆಗಳು ಕೊಡ್ತಾರಲ್ಲ ಬೇರೆ ಥರ, ಮತ್ತು ಪ್ಲಾಸ್ಟಿಕ್ ಎಲೆಗಳು ಅವೆಲ್ಲ ನಂಗೆ ಊಟ ಇಷ್ಟನೇ ಆಗಲ್ಲ ಗೈಸ್. ಅನ್ನ ಸಾಂಬಾರೇ ಇಕ್ಲಿ ನಂಗೆ ಬಾಳೆದೆಲೆಯಲ್ಲಿ ಕೊಡಬೇಕು. ಬಾಳೆದೆಲೆ ಊಟ ಅಂದರೆ ನಂಗೆ ಸಕ್ಕತ್ ಇಷ್ಟ. ನಾನು ಯಾವಾಗಲೂ ನೆನ್ಪು ಮಾಡ್ಕೊತಾ ಇರ್ತೀನಿ. ಬಟ್ ಹಾಯ್ ಗಾಯ್ಸ್, ಎಲ್ಲ ಕೆಲಸ ಮುಗಿಸೋತ್ತಿಗೆ ಇಷ್ಟೊತ್ತಾಯಿತು. ಟೈಮ್ ಆಲ್ಮೋಸ್ಟ್ 11:15 ಅನಿಸುತ್ತೆ. ಎಷ್ಟು ಕೆಲಸ ಇರುತ್ತಲ್ವ ಮನೆ ಅಂತ ಅಂದರೆ, ಮಕ್ಕಳಿಗೆ ಟಿಫನ್ ಮಾಡಿಸಿ ಅವ್ರನ್ನ ಕಳಿಸಿ ಇಷ್ಟೊತ್ತಾಗೋಯಿತು. ಇವಾಗ ಸ್ವಲ್ಪ ಕೇರ್ಪಡೆಗೆ ಹೋಗ್ತಿದೆ ಬಿಕಾಸ್ ಮೈ ಹೆಲ್ತ್ ಇಶ್ಯೂ. ಇನ್ನೊಂದು ಸಲ ಕ್ಲಿನಿಕ್ಕಿಗೆ ಬನ್ನಿ, ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿದ್ದು, ಜನರಲ್ ಚೆಕಪ್ಗೋಸ್ಕರ ಅಷ್ಟೇ. ಹಾಗಾಗಿ ಹೋಗ್ಬಿಟ್ಟು ಬೇಗ ಬರೋಣ ಅಂತ. ಅಲ್ಲಿಂದ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಬೈತಾರೋ ಏನೋ ಗೊತ್ತಿಲ್ಲ ಸಿಸ್ಟರ್, ಬಿಕಾಸ್ 11:30 ಹೊತ್ತಿಗೆ ಅಲ್ಲಿರಬೇಕು ಅಂತ ಹೇಳಿದರು. ಇವಾಗ 11:15. ನಾನು ಬಸ್ ಸ್ಟ್ಯಾಂಡ್ಗೆ ಹೋದರೆ, ನಾನು ಯಾವಾಗ ಹೋದರೂ ಅಷ್ಟೇ ಬೇಗ ಅಂತೂ ಆಟೋ ಬಸ್ ಸಿಗಲ್ಲ. ವಿಲ್ಸಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಗಾಡ್ ವೆಂಕಟೇಶ್ವರನ ದಯಿಂದ ಬೇಗ ಆಟೋ ಸಿಕ್ಬಿಟ್ರೆ ಸಾಕು. 11:45 ಹೊತ್ತಿಗೆ ಹೋಗ್ಬಿಡ್ಬೋದು. ಇಲ್ಲಿಂದ 6 ಕಿಲೋಮೀಟರ್ಸ್ ಅಷ್ಟೇ ಕೇರ್ಪೇಟೆ. ನೋಡೋಣ ಬನ್ನಿ. ಆಟೋಗೆ ವೆಯ್ಟ್ ಮಾಡ್ತಿದ್ದೆ, ಬಟ್ ಪರವಾಗಿಲ್ಲ. ಆವಾಗ ಜಾಸ್ತಿ ವೆಯ್ಟ್ ಮಾಡೋದಕ್ಕಿಂತ ಯಾವಾಗಲೂ ಜಾಸ್ತಿ ವೆಯ್ಟ್ ಮಾಡುವೆ. ಅವತ್ತು ಒಂದು 10 ಮಿನಿಟ್ಸ್ ಅಷ್ಟೇ ಬೇಗನೆ ಆಟೋ ಬಂತು. ನಾನು 11:45 ಹೊತ್ತಿಗೆ ಹಾಸ್ಪಿಟಲ್ಗೆ ಹೋದೆ. ಗೈಸ್, ಇವಾಗ ತಾನೇ ಬಂದೆ. ಚೆನ್ನಾಗಿ ಕ್ಲಾರಿಟಿ ಇದೆ ಗೈಸ್. ಒಂಥರ ಕೇರ್ಪೇಟೆ ಗೌರ್ಮೆಂಟ್ ಹಾಸ್ಪಿಟಲ್ ಮನೆ ಥರ ಆಗೋಗಿದೆ. ನಮಗೆ ಸ್ಲಿಪ್ಪರೇ ಹಾಕೊಂಡ್ಬಿಟ್ಟಿಲ್ಲ, ಹಂಗೆ ಬರ್ತಾಯಿದೆ.
ಹಾಯ್ ಗಾಯ್ಸ್, ಆ್ಯಕ್ಚುಲಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಸ್ಪಿಟಲಿಂದ ಬಂದು ಮನೆಯಲ್ಲೇ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಲಾಸ್ಟ್ ಲಾಕಲ್ಲಿ ನೋಡಿರ್ತೀರ ನಾನು ಹೆಲ್ತ್ ಸರಿ ಇಲ್ಲ ಅಂತ. ಒಂದು ನಿಮಿಷ, ಹೆಲ್ತ್ ಸರಿ ಇಲ್ಲ ಅಂತ. ಬಿಕಾಸ್ ಅವರು ಇಂಜೆಕ್ಷನ್ ಹಾಕಿದ್ದು ಕೈ ಫುಲ್ಲು ಪೇಯ್ನ್ ಬಂದ್ಬಿಡ್ತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ನರುಗೆ ಅಷ್ಟು ಪೆಟ್ಟ ಇದಾಗಿದೆ ಅನಿಸುತ್ತೆ. ಸ್ವಲ್ಪ ಜಾಸ್ತಿನೇ ಒಳಗಡೆ ನೀಡಲ್ ಹೋಗಿದೆ ಅನಿಸುತ್ತೆ. ಅದಕ್ಕೂ ಏನೋ ಫುಲ್ ಕೈ ನೋವು ಬಂದುಬಿಡ್ತು. ಅದಕ್ಕೆ ನಾನು ಅಲ್ಲಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನಾನು ಅದೇ ಕೈಲಿ ಫೋನ್ ಇಟ್ಕೋಬೇಕಲ್ವ, ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ. ಗಾಯ್ಸ್, ಆ್ಯಕ್ಚುಲಿ 335 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟಿಗೆ. ಹೀಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಇನ್ ಜಸ್ಟು 150 ಸಮಥಿಂಗ್ ಅಷ್ಟೇ, 145 ಅನ್ಕೋತೀನಿ. 500ಗೆ 145 ಸಬ್ಸ್ಕ್ರೈಬರ್ಸ್ ಆದರೆ ಒಂದು ಆಫ್ ಮಾನಿಟೈಸೇಷನ್ ಆದಂಗೆ. ಐ ಆಮ್ ಸೋ ಹ್ಯಾಪಿ ಗೈಸ್. ನಿಜವಾಗ್ಲೂ ಏನಕ್ಕೆ ಅಂತ ಅಂದರೆ, ನಾನೇನು ದೊಡ್ಡ ಫೇಮಸ್ ಆಗಿ, ನಾನು ಇನ್ಸ್ಟಾಗ್ರಾಮ್ ಕೂಡ ಪ್ರೈವೇಸಿಲಿ ಇಟ್ಕೊಂಡಿರೋ ಅಂಥವಳು. ಇಲ್ಲಾಂದರೂ ನಾನು 2018 ಅಕ್ಟೋಬರಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರೋದು. ಬಟ್ ಇನ್ಸ್ಟಾಗ್ರಾಮ್ ಕೂಡ ನಾನು ಪ್ರೈವೇಸಿಲಿ ಇಟ್ಕೊಂಡಿರೋ ಅಂಥವಳು. ವಾಟ್ಸಪ್ಪು ಅಷ್ಟೇ, ನಾನು ಲಿಮಿಟೆಡ್ ನಂಬರ್ಸ್ ಮೇಂಟೈನ್ ಮಾಡ್ತಾಯಿದ್ದಿದ್ದು ಅಷ್ಟೇ. ಅನ್ವಾಂಟೆಡ್ ಮೆಸೇಜಸ್ ಈ ಥರ ಎಲ್ಲ ಇದ್ದರೆ, ಮತ್ತು ನಾನು ತೀರಾ ಅಷ್ಟು ಕ್ಲೋಸ್ ಇಲ್ಲ ಅಂದರೆ ಅವ್ರದ್ದೆಲ್ಲ ನಾನು ನಂಬರ್ ಇಟ್ಕೋತಿರಲಿಲ್ಲ. ಅಂದರೆ ಅಷ್ಟು ಸ್ವಲ್ಪ ಪ್ರೈವೇಸಿಯಾಗಿ ಇರೋಕ್ಕೆ ಇಷ್ಟಪಡ್ತಿದ್ದೆ. ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡಾದಮೇಲೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆದಮೇಲೆ ಇನ್ಸ್ಟಾಗ್ರಾಮ್ನ ಪಬ್ಲಿಕ್ ಇಟ್ಟಿದ್ದು. ರೀಲ್ಸ್ ಎಲ್ಲ ನಾನು ಮಾಡೇ ಇಲ್ಲ. ನನ್ನ ಫ್ರೆಂಡ್ಸು ಬಾರೆ ರೀಲ್ಸ್ ಮಾಡೋಣ ಅಂದರೂ ನಾನು ಹೋಗ್ತಾನೇ ಇರಲಿಲ್ಲ ರೀಲ್ಸ್ ಮಾಡೋಕ್ಕೆ ಕೂಡ. ಬಟ್ ಇವಾಗ ನಾನು ರೀಲ್ಸ್ ಮಾಡಬೇಕು ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಅಂದರೆ, ನನ್ನ ಯೂಟ್ಯೂಬ್ಗೆ ನನಗೆ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಜಾಸ್ತಿ ಆದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ. ಅಂದರೆ ಅನ್ನೋನ್ ಪರ್ಸನ್, ಅಂದರೆ ಏನು ಫೇಮಸ್ ಇಲ್ಲ, ಏನು ಈ ಕಡೆ ಇನ್ಫ್ಲೂಯೆನ್ಸ್ ಇಲ್ಲ ಒಬ್ರದ್ದು, ಏನೂ ಇಲ್ಲದೇ 335 ಸಬ್ಸ್ಕ್ರೈಬರ್ಸ್ ವಿತಿನ್ 3 ಮಂತ್ಸಲ್ಲಿ. ಇನ್ನೂ 3 ಮಂತ್ಸ್ ಕಂಪ್ಲೀಟ್ ಕೂಡ ಆಗಿಲ್ಲ. 3 ಮಂತ್ಸಲ್ಲಿ 335 ಸಬ್ಸ್ಕ್ರೈಬರ್ ಅಂದರೆ ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಇದೆ. ಬಿಕಾಸ್ ಕಡಿಮೆ ಆಯ್ತಲ್ಲ, ಇಲ್ಲ ಆಗಲಿಲ್ವಲ್ಲ, ಅಷ್ಟು ಆಸೆ ಅಂತೂ ಇಲ್ಲ ಬೇಗ ಆಗೋಗ್ಬಿಡಲಿ ಅಂತ. ನಿಧಾನಕ್ಕೆ ಹೋಗೋಣ. ಇವಾಗಂತೂ ದಿನಕ್ಕೆ 2-3 ಅಂತೂ ಆಗೇ ಆಯ್ತಾರೆ ಸಬ್ಸ್ಕ್ರೈಬರ್. ಹಾಗೇ ನಿಧಾನಕ್ಕೆ ಹೋಗ್ತಾ ಇರೋಣ. ಬಿಕಾಸ್ ಗೈಸ್, ಇನ್ನೊಂದು ಹೇಳಬೇಕು, ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಮಾಡ್ತಾಯಿದ್ದೀರಾ, ಯೂಟ್ಯೂಬ್ ಗೈಸ್ ಅದರಲ್ಲಿ ಏನಿದೆ ಅನ್ನೋದು ನನಗಂತೂ ಅರ್ಥ ಆಗ್ತಿಲ್ಲ. ಬಿಕಾಸ್ ಸಮ್ ಪೀಪಲ್ ಎಕ್ಸ್ಪ್ರೆಷನ್ ಹಾಗಿರುತ್ತೆ. ಏನಕ್ಕೆ ಯೂಟ್ಯೂಬ್ ಅಂದರೆ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಿಕಾಸ್ ಯೂಟ್ಯೂಬ್ ಅಂದರೆ ಅವರೇನು ಅಂದ್ಕೊಂಡಿದ್ದಾರೋ ನಮಗಂತೂ ಗೊತ್ತಿಲ್ಲ. ಬಟ್ ಕೆಲಸ ಕೊಡ್ತಾರೆ ಅಂದರೆ, ಕೆಲ್ಸಕ್ಕೆ ಹೋಗ್ತೀರಾ ಅಂತ ಅಂದಮೇಲೆ ಅದು ಒಂಥರ ಅಸಹ್ಯ ಫೀಲಿಂಗ್ ಬರಲ್ಲ ಅಂದಮೇಲೆ ಯೂಟ್ಯೂಬ್ನ ನೀವು ಹಾಗೆ ಥಿಂಕ್ ಮಾಡ್ಬೋದು. ಬಿಕಾಸ್ ಒಂದು ಗಾರೆ ಕೆಲ್ಸಕ್ಕೆ ಹೋಗ್ತೀರಾ, ಅಲ್ಲಿ ಮಣ್ಣು ಹೊರ್ತೀರಾ. ಒಂದು ಹಸು ಇಟ್ಕೊಂಡಿದ್ದೀರಾ, ಅಲ್ಲಿ ಹಾಲು ಕರಿತೀರಾ. ಏನಾದ್ರು ಒಂದು ಲೇಬರ್ ಕೆಲ್ಸಕ್ಕೆ ಹೋಗ್ತೀರಾ, ಸಮಥಿಂಗ್ ಏನೇ ಕೆಲಸ, ಒಂದು ಟೈಲರ್ ಕೆಲಸ ಮಾಡ್ತೀರಾ, ಬಟ್ಟೆ ಹೊಲಿಯೋದು, ಏನಾದರೂ ಮಾಡಿ ಕೆಲಸ ಮಾಡ್ತೀರಾ ಅಲ್ವಾ, ಸ್ಯಾಲ್ರಿ ಬರುತ್ತೆ ಅಲ್ವಾ. ದಟ್ ಈಸ್ ಇದು ಕೂಡ ಹಾಗೆ ಯೂಟ್ಯೂಬ್ ಅಷ್ಟೇ. ನಮ್ಮ ಟ್ಯಾಲೆಂಟ್ ನಾವು ಮಾತಾಡೋದು, ನಾವು ವ್ಲಾಗ್ ಮಾಡೋದು, ನಮಗೆ ಏನೋ ಒಂದು ದಾರಿ ಅಂದ್ಬಿಟ್ಟು ಯೂಟ್ಯೂಬ್ನ ಒಬ್ಬರು ಕಷ್ಟದಲ್ಲಿ ಇದ್ದವರು ಏನೋ ಒಂದು ದಾರಿ ಆಗಲಿ ಅಂದ್ಬಿಟ್ಟು ಯೂಟ್ಯೂಬ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ಪ್ಯಾಷನ್ಗೋಸ್ಕರ ಯೂಟ್ಯೂಬ್ ಮಾಡ್ತಾರೆ. ಇನ್ನು ಸ್ವಲ್ಪ ಜನ ತುಂಬ ರಿಚ್ ಪೀಪಲ್ಸ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಬಟ್ ಯಾರೇ ಮಾಡ್ತಾ ಇರಲಿ, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಹೀಯಾಳಿಸೋ ರೀತಿ ಮಾತಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಗೈಸ್, ನಮ್ಮ ಪುನೀತ್ ರಾಜ್ಕುಮಾರ್ ಅವರೇ ಹೇಳೋರೆ, ಕಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋದಿಲ್ಲ ಅಂತ. ಅದು ನಿಜಾನೇ. ಯಾಕೆ ಅಂತ ಅಂದರೆ, ಯಾರ ಕೈಲಿ ಮಾಡೋಕ್ಕಾಗಲ್ವೋ ಅವ್ರು ಮಾತ್ರ ಕೆಟ್ಟದಾಗಿ ಕಮೆಂಟ್ ಮಾಡೋದು. ಯಾರು ಒಳ್ಳೆ ಮನಸ್ಸಿಂದ ಯೋಚನೆ ಮಾಡ್ತಾರೋ, ಒಳ್ಳೆ ಮನಸ್ಸಿರುತ್ತೋ ಅವರು ಸಬ್ಸ್ಕ್ರೈಬು ಮಾಡ್ತಾರೆ, ಕಮೆಂಟು ಮಾಡ್ತಾರೆ, ಲೈಕು ಮಾಡ್ತಾರೆ. ಬಿಕಾಸ್ ನನ್ನ ಈ 335 ಸಬ್ಸ್ಕ್ರೈಬರ್ಸ್ ಅದಕ್ಕೆ ಸಾಕ್ಷಿ. ಬಿಕಾಸ್ ಎಷ್ಟೋ ಜನ 20K 30K 50K ಇಲ್ಲ ಅಂತಂದರೂ ಎಷ್ಟೆಷ್ಟು ಲಕ್ಷ ಮಿಲಿಯನ್ಸ್ ಮೇಲಿದೆ ಸಬ್ಸ್ಕ್ರೈಬರ್ಸ್. ಅವರೆಲ್ಲ ನಿಮ್ಮ ಥರ ಯೋಚನೆ ಮಾಡಿದ್ದಿದ್ರೆ ನಿಜವಾಗ್ಲೂ ಯಾವ ಯೂಟ್ಯೂಬರ್ಸು ಕನ್ನಡದಲ್ಲಿ ಬೆಳೀತೇನೆ ಇರಲಿಲ್ಲ ಅನಿಸುತ್ತೆ. ಬಿಕಾಸ್ ಎಲ್ಲರೂ ಅದೇ ಥರ ಮನಸ್ಥಿತಿ ಇರಲ್ಲ. ಒಳ್ಳೆಯವರು ಇರ್ತಾರೆ, ಒಳ್ಳೆಯವರು ಇದ್ದವರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾವಂತೂ ಮಾಡಲ್ಲ, ಅವರಾದರೂ ಮಾಡಲಿ ಅನ್ನೋ ಮನಸ್ಥಿತಿಯವರು ಇರ್ತಾರೆ. ಇನ್ನೊಂದು ಸ್ವಲ್ಪ ಜನ ಅಯ್ಯೋ ಅವ್ರು ಮಾಡ್ತಿದ್ದಾರ ಅಂದ್ಬಿಟ್ಟು ಏನೋ ಅವ್ರ ವೀಡಿಯೋ ನೋಡೋದೇ ಏನು ಮಾಡಿದ್ದಾರೆ, ಏನು ಇದು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ನೋಡೋರು ಇರ್ತಾರೆ. ಬಿಟ್ಬಿಡಿ,
ಅದೇ ಅಪ್ಪು ಸರ್ ಹೇಳಿರೋ ರೀತಿ ಕಮೆಂಟು ಮಾಡೋರೆಲ್ಲ ಕೆಲಸನ ಮಾಡೋದಿಲ್ಲ ಅಂತ, ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮ ಕೆಲಸನ ಮಾಡ್ಕೊಂಡು ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಸ್ಪಿಟಲಿಂದ ಬಂದಮೇಲೆ ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಇದೊಂದು ಹೇಳಬೇಕಾಗಿತ್ತು, ಹಾಗಾಗಿ ಹೇಳಿದೆ. ಯೂಟ್ಯೂಬ್ ಮಾಡೋರೆಲ್ಲ ಕೆಲಸ ಇಲ್ಲದೆ ಏನು ಮಾಡಲ್ಲ. ಬಿಕಾಸ್ ನನ್ನ ಮುಂದೆನೇ ಕೆಲವೊಬ್ಬರು ಹೇಳಿರೋದಿದೆ, ಯೂಟ್ಯೂಬ್ ಮಾಡೋರು ಅಯ್ಯೋ ಕೆಲಸ ಇಲ್ಲದೆ ಮಾಡೋದನ್ನ ಅಂತ ಹೇಳಿದವರು. ಗೈಸ್, ಕೆಲಸ ಇಲ್ಲದೆ ಯಾರು ಯೂಟ್ಯೂಬ್ ಮಾಡ್ತಾರೆ? ಕೆಲಸ ಇಲ್ಲದೆ ಮಾಡೋಕ್ಕೆ ನಮಗೇನಾದ್ರು ತಲೆ ಕೆಟ್ಟಿರುತ್ತಾ? ಏನೋ ಒಂದು ನಮ್ಮ ಪ್ಯಾಷನ್ ನಮಗೆ ಖುಷಿ ಕೊಡ್ತಿದೆ, ನಾವು ಮಾಡ್ತಿದ್ದೀವಿ ಅಷ್ಟೇ, ಬಿಡಿ. ಗೈಸ್, ಅದೇ ಹಾಸ್ಪಿಟಲ್ ನನ್ನ ಆರೋಗ್ಯ ಇವಾಗ ಪರವಾಗಿಲ್ಲ, ನಿಜವಾಗ್ಲೂ ಡಾಕ್ಟರ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೈಸ್. KRಪೇಟೆ ಗೌರ್ಮೆಂಟ್ ಹಾಸ್ಪಿಟಲಿ ಡಾಕ್ಟರ್ ನವೀನ್ ಅಂತ ಗೈನಕಾಲಜಿಸ್ಟ್ ಇವಾಗ ಹೊಸದಾಗಿ ಬಂದಿದ್ದಾರೆ. ನಿಜವಾಗ್ಲೂ ಒಂದೊಂದು ಪೇಷಂಟು ಪ್ರೈವೇಟಲ್ಲಿ ಅಂದರೆ ಅವರು ಅಮೌಂಟ್ ತೊಗೊಳ್ತಾರೆ ಬಿಡಿ, ಇಲ್ಲಾಂದ್ರೂ 600-700 ತೊಗೊಂಡು ಕನ್ಸಲ್ಟೇಷನ್ ಮಾಡ್ತಾರಲ್ಲ, ಆ ಥರ ಕನ್ಸಲ್ಟ್ ಮಾಡ್ತಾರೆ. ಎಷ್ಟು ಡೀಪಾಗಿ ಎಲ್ಲನೂ ಕೇಳಿ ಹೀಗೆ ಹಾಗೆ ಅಂತೆಲ್ಲ ನೋಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಮುಂದೆ ಗೊತ್ತಿಲ್ಲ, ಬಿಕಾಸ್ ನಾನು ವಾಕ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ PCOD ಇರೋದ್ರಿಂದ ಅದಕ್ಕೆ ರಾಮಬಾಣ ವಾಕಿಂಗ್ ಒಂದೇ, ವಾಕಿಂಗ್ ಯೋಗ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಹಾಸ್ಪಿಟಲ್ಗೆ ದುಡ್ಡು ಹಾಕಿ ಗೈಸ್, ಇಲ್ಲಾಂದರೂ ಒಂದು 6000 ಮೇಲೆ ಹಾಸ್ಪಿಟಲ್ಗೆ ಖರ್ಚಾಗಿದೆ ಅಂದ್ಕೊಂಡಿದ್ದೀನಿ. ಗಾಯ್ಸ್, ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದೆ. ಯಾರ್ಯಾರ್ದು ಏನೇನು ಪ್ಲ್ಯಾನಿಂಗ್ ಇದೆ? ಆ್ಯಕ್ಚುಲಿ ಗೈಸ್, ಮಕ್ಕಳಿಗೆ ಈ ಕುರ್ಕುರೆ, ಚಾಕ್ಲೇಟ್, ಸಮಥಿಂಗ್ ಜಂಕ್ ಫುಡ್ಸ್ನ ಕೊಡೋದ್ರ ಬದಲು ಐ ಥಿಂಕ್ ಒಂದು ಹೆಲ್ದಿ ಫುಡ್ ಲೈಕ್ ಏನು ನಮ್ಮ ಸುತ್ತಮುತ್ತ ಸಿಟಿಗಳಲ್ಲಿ ಆಲ್ಮೋಸ್ಟು ಸೊಪ್ಪು ತರಕಾರಿ ಇವೆಲ್ಲ ತರ್ತಾರೆ. ಮತ್ತು ಕಾರ್ನ್ ಆಗಲಿ, ಬೇಯಿಸಿರೋ ಕಾರ್ನ್, ಇನ್ನು ಸಮಥಿಂಗ್ ಬೇಯಿಸಿರೋ ಕಾರ್ನ್ ಬಿಟ್ಟರೆ ಫ್ರೂಟ್ಸು ಅದು ಇವೆಲ್ಲ ಸಿಗ್ತಾ ಇರುತ್ತೆ. ಏನು ತಿನ್ನೆ, ಅವೆಲ್ಲ ಸಿಗ್ತಾ ಇರುತ್ತೆ, ಅವೆಲ್ಲ ಕೊಡ್ಬೋದು. ಬಟ್ ಹಳ್ಳಿಗಳಲ್ಲಿ ಎಷ್ಟು ನ್ಯಾಚುರಲ್ ಫುಡ್ಸ್ಗಳು ಸಿಗುತ್ತೆ ಅಂದರೆ ಆಲ್ಮೋಸ್ಟ್ ಮಕ್ಕಳಿಗೆ ನ್ಯಾಚುರಲ್ ಫುಡ್ಸ್ನ ಕೊಡಿ, ಅಂದರೆ ನೈಸರ್ಗಿಕವಾಗಿ ಇರುವಂಥ ಫುಡ್ನ ಕೊಡಿ. ಬಿಕಾಸ್ ಈ ಜಂಕ್ ಫುಡ್ಡೆಲ್ಲ ಅವಾಯ್ಡ್ ಮಾಡಿ. ನೋಡಿ ನನ್ನ ಮಗಳು ಫುಡ್ ಏನು ಬಂಗಾರಿ ತಿಂತಾಯಿದ್ದೀನಿ ನೀನು? ಕುರ್ಕುರೆ ತಿನ್ಬೇಕಾ? ಹಾಂ, ಕುರ್ಕುರೆ ತಿಂತೀಯಾ ನೀನು? ತಿನ್ನಲ್ಲ. ಯಾಕೆ ತಿನ್ನಲ್ಲ? ಹಾಂ, ಏನಕ್ಕೆ ತಿನ್ನಲ್ಲ ನೀನು ಕುರ್ಕುರೆ? ಅಮ್ಮ ಹೊಡಿತದ. ಹೊಟ್ಟೆ ನೋವು ಬರ್ತದೆ ಅಂತ ಹೇಳಿದ್ದೀನಿ ತಾನೇ, ತಿನ್ನಬಾರ್ದು ಕುರ್ಕುರೆನ. ಲಾಲಿಪಾಪ್ ತಿನ್ನಬಾರ್ದು, ಅವೆಲ್ಲ ನಾವಂತೂ ಹಾಗೆ ಇದ್ರೂ ತಂದುಕೊಡಲ್ಲ. ಕುರ್ಕುರೆ ಆಗಲಿ ಲಾಲಿಪಾಪ್ ಆಗಲಿ ಅವೆಲ್ಲ ನಮ್ಮ ಮನೇಲಿ ಇರೋದು ಇಲ್ಲ. ಅವ್ರ ಅಜ್ಜಿ ತಾತನ ಹತ್ರ ಮಸ್ಕ ಹೊಡೆದ್ಬಿಟ್ಟು ತೆಗೆಸ್ಕೊತಾರೆ ಅಲ್ವಾ? ತಾತನೇ ಅಲ್ವಾ ನೀನು ಲಾಲಿಪಾಪ್ ತರೋದು? ಇಟ್ಸ್ ರೈಟ್. ಎಲ್ಲಿ ಕೂತ್ಕೋತೀಯಪ್ಪ? ನಾನೇ ಎದ್ದೊಯ್ತೀನಿ, ಈಗ ಕೆಲಸ ಇದೆ. ನೋಡಿ, ಇದು ಬರಬೇಕಂತೆ. ನನ್ನ ಮಗ ಇವತ್ತು ಕಬ್ಬು ತಿಂತಿದ್ದಾನೆ. ಸ್ಕೂಲಿಂದ ಬಂದು ಅವನಿಗೆ ಸ್ನ್ಯಾಕ್ಸ್ ಬೇಕಿತ್ತು, ಅದಕ್ಕೆ ಕಬ್ಬು ತಿಂತಿದ್ದಾನೆ. ಕಬ್ಬು ತಿಂತಿದೆಯಲ್ಲ ಬಂಗಾರಿ? ಎಸ್. ಗೈಸ್, ಅಷ್ಟೇ. ಆಲ್ಮೋಸ್ಟ್ ನ್ಯಾಚುರಲ್ ಫುಡ್ನ ಕೊಡಿ, ಅಂದರೆ ಫ್ರೂಟ್ಸ್, ಸೊಪ್ಪು, ತರಕಾರಿ ಈ ಥರ ನ್ಯಾಚುರಲಾಗಿ ಸಿಗೋದನ್ನ. ಬಿಕಾಸ್ ಈ ಥರ ಎಲ್ಲ ಮಕ್ಳುಗಳು ತಿಂತಾರಲ್ವ, ಇದೆಲ್ಲ ನೆನಪಾಗೋದು ನನಗೆ ಯಾವಾಗ ಅಂದರೆ ಈ ಅಜ್ಜಿ ತಾತ. ಹಾಂ, ಬೇಡ, ಅಲ್ಲಿಗೆ ಹಾಕೋಬಾರ್ದು, ಇರ ಮುತ್ಕೋತವೆ. ಇರ ಮುತ್ಕೋತವೆ, ಬೇಡ, ಹೊಡಿತೀನಿ. ಎಲ್ಲೋಗ್ಬೇಕು ನೀನೀಗ? ಎಲ್ಲೋಗ್ಬೇಕು ಖುಷಿ? ಬೇಡ, ಅಲ್ಲಿಗೆ ಹಾಕೋಬೇಡ ಕಣ್ ಖುಷಿ, ಬೇಡ, ಚೆನ್ನಾಗಿರಲ್ಲ, ಬೇಡ, ಅಲ್ಲಿಗೆ ಹಾಕೋಬಾರ್ದು. ಅದು ನೀರಿನ ಅಂಶ ಇದೆ ತಾನೇ ಅದರಲ್ಲಿ, ನೀರು ಥರ ಅಲ್ಲೆಲ್ಲ ತೇವಾಗುತ್ತೆ. ಆಮೇಲೆ ಅಜ್ಜಿ ತಾತಂದರು ಆವಾಗಿನ ಕಾಲದಲ್ಲಿ ಕಾಳುಗಳಾಗಲಿ, ಒಂದು ಸೀಬೆಕಾಯಿ, ಏನಾದ್ರು ಮಾವಿನಕಾಯಿ ಏನೇ ಸಿಕ್ಕಿದ್ರು ತಂದು ಮಕ್ಕಳು ಕೊಡೋರಲ್ಲ. ದಟ್ ಈಸ್ ಹೆಲ್ದಿ ಫುಡ್. ಅದೇ ಹೆಲ್ದಿ ಫುಡ್ ಹೇಳಬೇಕು ಅಂತಂದರೆ ಇವಾಗಿನ ಲಾಲಿಪಾಪ್, ಚಾಕ್ಲೇಟ್, ಸಮಥಿಂಗ್ ಅವೆಲ್ಲ ಹೆಲ್ದಿ ಫುಡ್ಡಲ್ಲ. ಆಲ್ಮೋಸ್ಟ್ ಈ ಥರ ನ್ಯಾಚುರಲ್ ಫುಡ್ನ ಕೊಡಿ. ಈ ಥರದವಕ್ಕೆಲ್ಲ ನಾನು ರೆಸ್ಟ್ರಿಕ್ಷನ್ನೇ ಮಾಡಲ್ಲ. ಅಂದರೆ ಚಿಕ್ಕದ್ರಿಂದ ನಾನು ಈ ಥರ ಫುಡ್ಗಳು ಜಾಸ್ತಿ ಕೊಟ್ಟು ಇವರು ಕೂಡ ಅಭ್ಯಾಸ ಆಗಿದ್ದಾರೆ. ಬಾಯ್ ಮಾಡಿ ಮಕ್ಕಳ, ಹೇಳು ಖುಷಿ. ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದೇ ಇಲ್ಲ ನೀನು. ಅಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೇಳು ಹೇಳು ಬಾಯಿ ಹೇಳಮ್ಮ. ಕಬ್ಬು ತಿನ್ನೋದ್ರಲ್ಲಿ ಬ್ಯುಸಿ. ಹೇಳ ಓಕೆ. ಈಗ ತರೋಣ ಹೋಗಿ ಗದ್ದೆಗೆ. ಇನ್ನೊಂದು ಕಿತ್ಕೊಬರೋಣ ಕಬ್ಬು ಬಿಟ್ಟು. ನಾಳೆ ಹೋಗೋಣ ಗದ್ದೆ ಹತ್ರ ಹೋಗ್ತೀವಲ್ಲ ಅವಾಗ ಕಿತ್ಕೊ. ಓಕೆನಾ? ಡನ್. ಸ್ಟಾರ್ಟ್ ಆಗ್ತಿದೆ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್. ಆ್ಯಕ್ಚುಲಿ ನಾವು ವರಮಹಾಲಕ್ಷ್ಮಿ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಒಂದೂವರೆ ತಿಂಗಳಿದೆ. ಬಟ್ ಬ್ಯಾಂಗ್ಳೂರಲ್ಲೆಲ್ಲ 2 ತಿಂಗಳಿಂದನೇ ಸ್ಟಾರ್ಟ್ ಆಗಿರುತ್ತೆ ಪ್ರಿಪ್ರೇಷನ್ ಎಲ್ಲ. ನಾವು ಮಾಡೋಣ, ಅದ್ರದ್ದು ಲಾಗ್ಸ್ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ವಿಡಿಯೋನ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. 500 ಸಬ್ಸ್ಕ್ರೈಬರ್ ಆದಷ್ಟು ಬೇಗ ಆಗಲಿ. ಅಟ್ಲೀಸ್ಟ್ ಇನ್ನೊಂದು ತಿಂಗಳಲ್ಲಿ ಆಗಿಬಿಡ್ಲಿ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ 2 ಟ್ವಿನ್ಸ್ ಮಕ್ಕಳನ್ನ ಇಟ್ಕೊಂಡು, ನನ್ನ ಜಾಬ್ ಇಟ್ಕೊಂಡು, ಮನೆ ಕೆಲಸ ಇಟ್ಕೊಂಡು ಗೈಸ್, ನಾನು ಒಳಗಡೆ ಹೊರಗಡೆ 2 ಕಡೆನೂ ಒಬ್ಬಳೇ ಮೇಂಟೈನ್ ಮಾಡಬೇಕು. ಅದು ಒಳ್ಳೇದು ಮಾಡೋಣ, ಬೇರೆಯವ್ರಿಗೂ ಒಳ್ಳೇದು ಮಾಡೋಣ, ನಾವು ಒಳ್ಳೆ ರೀತಿ ಬದುಕೋಣ, ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.